ಅವನು ಸ್ತಂಭವನ್ನಷ್ಟೇ ಆಕರಿಸಿದ, ಮೃತರನ್ನು ಬಚ್ಚಿಡಲು. ಅವಳು ಪುಟ್ಟೋಳಾಗಿದ್ದಾಗಲೇ ಮರಣ ಮೊದಲ ಬಾರಿಗೆ ಕಣ್ಣಲ್ಲಿ ನಿಂತಿತು. ಅವನು ಅವಳ ಕುತ್ತಿಗೆ ಹಿಡಿದು ನೇಣು ಹಾಕಿದ ಮತ್ತು ಅದನ್ನೇ ದೈವ ಎನ್ನುತ್ತಿದ್ದ. ಅವನು ತನ್ನನ್ನು ದೇವರ ಆಯ್ಕೆ ಎಂದು ಹೇಳಿದ. ಅವಳು ಗರ್ಭವನ್ನು ಮುಟ್ಟಿದಳು, ಅದರ ಕೆಳಗೆ ಸಮಾಧಿಯನ್ನು ಕಂಡಳು. ಅವರು ಅದನ್ನು ವಿಧಿ ಎಂದರು, ಆದರೆ ಅದು ಆಟವಾಗಿತ್ತು, ಕ್ರೂರ ಪ್ರಯೋಗ. ಒಂದು ಕುಡುಗೋಲು, 3 ಇರಿತಗಳು, ರಕ್ತವಿಲ್ಲ, ಆದರೂ ಎಲ್ಲ ಸತ್ತರು. ಇನ್ನಿದು ಮನೆಯಲ್ಲ, ಇದು ಕಿರುಚಾಟಗಳಿಂದ ನೆನೆಯಲಾದ ಬಲೆಯಾಗಿದೆ. ಅವನು ಮಗು ರೀತಿ ಸುರುಳಿದ, ಬೂದಿಯ ಮತ್ತು ಹಳದಿಯ ಬುನಾದಿಯಲ್ಲಿ. ಅವನ ಕೈಯಲ್ಲಿ ಕತ್ತಿ ಇತ್ತು, ಕೊಲ್ಲಲು ಅಲ್ಲ, ನೆನಪಿಗಾಗಿ. ಅವನು ಬರೀ ಬದಲಿಸಿದ ತನ್ನ ಸೆರೆಮನೆಯ ಆಕಾರವನ್ನೇ. ಈಗ ಅವನು ಕತ್ತಲುಗಳ ಹಿಂದೆ ಓಡುತ್ತಿರುವನು, ಆದರೆ ಸ್ತಂಭ ಸದಾ ವಾಯ್ ಕಡೆ ತೋರುವುದು. ವಾಯ್ ಎಂಬ ಉತ್ತರ ಯಾರೂ ಎಂದಿಗೂ ಕೇಳಬಾರದು.